ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದರೆ ನಿಮಗೆ ಏನೇನು ಇರಬೇಕು ಡೀಟೇಲ್ಸ್ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಓಕೆನಾ. ಮೊದಲು ಅನ್ನಭಾಗ್ಯ ಯೋಜನೆ ಅಂತ ಹೇಳ್ಬಿಡ್ತೀನಿ. ನೀವು ಆಹಾರ ವೆಬ್ಸೈಟಲ್ಲಿ DBT ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಅಲ್ಲಿ ನಿಮಗೆ ನವಂಬರ್ದು ಈಗ ಆ್ಯಡ್ ಆಗಿದೆ, ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನವಂಬರ್ ತಿಂಗಳು ಸೆಲೆಕ್ಟ್ ಮಾಡಿ ನೋಡಿ. ನಿಮಗೆ NPCI ಚೆಕ್ ಫೇಲ್ಡ್ ಅಂತಿದ್ದರೆ ಇನ್ನೂ ಕೂಡ ಬರಲ್ಲ ಅನ್ನಭಾಗ್ಯ ಯೋಜನೆ ಹಣ. ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದ್ದರೆ ಮಾತ್ರ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ 5ನೇ ಕಂತಿನ ಹಣ ನಿಮಗೆ ಜಮಾ ಆಗುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗುತ್ತೆ. NPCI ಚೆಕ್ ಫೇಲ್ಡ್ ಅಂತ ಇದ್ದರೆ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾವಾಗ ಪೇಮೆಂಟ್ ಪ್ರೋಗ್ರೆಸ್ ಅಂತ ಬರುತ್ತೋ ಆ ತಿಂಗಳಿಂದ ಹಣ ಜಮಾ ಆಗುತ್ತೆ. ಹಳೆಯದು ಯಾವುದು ಪೆಂಡಿಂಗ್ ಇರೋ ಅಮೌಂಟು ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ, ಓಕೆನಾ. ಈಗ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರಬೇಕಪ್ಪ. ಈಗ ಒಂದು ಕಂತು ಬಂದಿಲ್ಲ ಅಂದರೂ ಓಕೆ, ಅಥವಾ 1ನೇ ಕಂತು ಬಂದಿದೆ, 2ನೇ ಕಂತು ಬಂದಿದೆ, 3ನೇ ಕಂತು ಬಂದಿಲ್ಲ ಅಂದರೂ ಓಕೆ. ಏನೇ ಸಮಸ್ಯೆ ಇದ್ದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರಬೇಕು ಅಂದರೆ ನಿಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸ್ಸು ಆ್ಯಕ್ಟಿವ್ ಅಂತ ಇರಬೇಕು. ನಿಮಗೆ KYC ಡನ್ ಅಂತ ಇರಬೇಕು. ಅಂದರೆ ನಿಮ್ಮ ಒಂದು ಆಹಾರ ವೆಬ್ಸೈಟಲ್ಲಿ ಎಲ್ಲ ಮೆಂಬರ್ಸ್ದು KYC ಎಸ್ ಅಂತ ಇರಬೇಕು. ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಮತ್ತು ಆಧಾರ್ ಸೀಡಿಂಗ್ ಕಂಪಲ್ಸರಿ ಆಗಿರಬೇಕು. ಅದರ ಜೊತೆಯಲ್ಲಿ ಯಾವುದೇ ಕರೆಕ್ಷನ್ ತಿದ್ದುಪಡಿಯನ್ನು ಮಾಡಿರಬಾರ್ದು. ಅಂದರೆ ಬರಲ್ಲ ಅಂತಲ್ಲ, ಮಾಡಿದರೆ ಬರುತ್ತೆ, ಲೇಟ್ ಆಗುತ್ತೆ. ನಾನು ಹೇಳ್ತಾ ಇರೋದು ಈಗ ನಿಮಗೆ ಅಮೌಂಟ್ ಬರಲೇಬೇಕಪ್ಪ, ಸದ್ಯದಲ್ಲಿ ಬರಬೇಕು ಅಂದರೆ ಯಾರಿಗೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಯಾವುದೇ ತಿದ್ದುಪಡಿ ಮಾಡಿಸಿಲ್ಲ. ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕಲ್ಲೂ ನೇಮ್ ಯಾವುದೇ ರೀತಿ ಮಿಸ್ಮ್ಯಾಚ್ ಇಲ್ಲ, ಎಲ್ಲವೂ ಸರಿ ಇದೆ ಅಂದರೆ ಇಂಥವರಿಗೆ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ. ನಿಮಗೆ ಒಂದು ಕಂತು ಬಂದಿಲ್ಲ ಅಂದರೂ ಒಟ್ಟಿಗೆ 6,000 ಜಮಾ ಆಗ್ಬೋದು, ಅಥವಾ 2,000 ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇವರಿಗೂ ಕೂಡ ಆಗಸ್ಟ್ ತಿಂಗಳಲ್ಲೇ ಬರಲಿಲ್ಲ, ಅಕ್ಟೋಬರ್ ತಿಂಗಳಿಂದ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಡಿಫ್ರೆನ್ಸ್ ಟೈಮಿಂಗ್ಸಲ್ಲಿ 20 ದಿನ 15 ದಿವಸ ಡಿಫ್ರೆನ್ಸಲ್ಲಿ 2,000 ಜಮಾ ಆಗ್ತಾ ಹೋಗಿದೆ. ಅದೇ ರೀತಿ ನಿಮಗೂ ಕೂಡ ಜಮಾ ಆಗುತ್ತೆ. ಈಗ ಆಲ್ರೆಡಿ ಅದೇ ರೀತಿ ಜಮಾ ಆಗ್ತಾ ಇದೆ ಕೂಡ ಸಾಕಷ್ಟು ಜನರಿಗೆ. ಹಾಗಾಗಿ ಈಗ ಏನೇ ಕರೆಕ್ಷನ್ ಕೊಟ್ಟಿದ್ದರೆ, ನೀವೇನು NPCI ಮ್ಯಾಪಿನೇ ಮಾಡ್ಕೊಂಡಿಲ್ಲ ಅಂದರೆ, KYC ಮಾಡಿಫಿಕೇಷನಿಗೆ ಕೊಟ್ಟಿದ್ದರೆ, ಆಧಾರಲ್ಲಿ ಮತ್ತು ಬ್ಯಾಂಕ್ ಇನ್ಯಾಕ್ಟಿವ್ ಇದ್ದರೆ, ಈ ರೀತಿಯೆಲ್ಲ ತುಂಬ ಸಮಸ್ಯೆಗಳಿದೆ. ಇವು ಯಾವೇ ಇದ್ದರೂ ಕೂಡ, ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಸಾಕಷ್ಟು ಡಿಲೇ ಆಗುತ್ತೆ. ನನ್ನ ಒಂದು ವೀಕ್ಷಕರಿಗೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವೇನೇ ತಿದ್ದುಪಡಿ ಕೊಟ್ಟಿದ್ದರೂ ಕೂಡ ನೀವು ಕಾಯಲೇಬೇಕಾಗುತ್ತೆ. ಅದರಲ್ಲೂ ರೇಷನ್ ಕಾರ್ಡ್ ತಿದ್ದುಪಡಿ ಕೊಟ್ಟಿದ್ದರೆ, ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, 3-4 ತಿಂಗಳಾದರೂ ಅದು ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗ್ತಾಯಿಲ್ಲ. ಅದು ಕುಟುಂಬ ಅನ್ನೋ ವೆಬ್ಸೈಟಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಆದ ನಂತರವೇ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಬಟ್ ತಿದ್ದುಪಡಿ ಮಾಡಿಸ್ಕೊಂಡವರಿಗೆ ಅಪ್ಡೇಟ್ ಮಾಡ್ಕೊಂಡ್ರೆ ಬರೋಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬರುತ್ತೆ, ಲೇಟ್ ಆಗುತ್ತೆ, ಓಕೆನಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.